ಸ್ನೇಹಿತರೆ ನಮಸ್ಕಾರ. ದುಡ್ಡು ತಗೊಳ್ಳೋದು ಮತ್ತು ದುಡ್ಡು ಕೊಡೋದು ಎಷ್ಟೊಂದು ಈಸಿ ಆಗಿಬಿಟ್ಟಿದೆಯಲ್ಲ ಇವಾಗ. ಯಾವ ಯೋಚನೆಯೂ ಇಲ್ಲದೆ ನಾವು ಡಿಜಿಟಲ್ ಪೇಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಅದು ಫೋನ್ಪೇ, ಗೂಗಲ್ ಪೇ, ಅಮೆಝಾನ್ ಪೇ, ಪೇಟಿಎಮ್ಮು, ಹೀಗೆ ನಾನಾ ಆ್ಯಪ್ಗಳನ್ನು ನಾವು ರಾಜಾರೋಷವಾಗಿ ಯೂಸ್ ಮಾಡ್ತಾ ಇದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಫೋನ್ ನಂಬರ್ ಇದ್ದರೆ ಸಾಕು, ಕ್ಷಣ ಮಾತ್ರದಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಬ್ಯಾಂಕ್ಗೆ ಹೋಗೋದು ಬಿಡಿ, ಅಕೌಂಟ್ ನಂಬರ್ ನೆನಪಿಟ್ಕೊಳ್ಳೋದು ಅಗತ್ಯ ಇಲ್ಲ, IFSC ಕೋಡ್ ಬೇಡ, ಯಾವ ತಲೆನೋವು ಇಲ್ಲ. ದಿನದ 24 ಗಂಟೆನೂ ಪೇಮೆಂಟ್ ಮಾಡ್ಬೋದು. ಇದಕ್ಕೆಲ್ಲ ಕಾರಣ ಯಾವುದು ಹೇಳಿ? ಯು ಪಿ ಐ ಅಂದರೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಇದು ಶುರುವಾಗಿದ್ದು 2016 ಏಪ್ರಿಲ್ನಲ್ಲಿ. ಅದೇ ವರ್ಷ ಅಂದರೆ 2016 ನವಂಬರ್ನಲ್ಲಿ ಡಿಮಾನಿಟೈಸೇಷನ್ ಕೂಡ ಆಯಿತು. ಅಂದರೆ 2,000 ರೂಪಾಯಿ ನೋಟು ಅಮಾನ್ಯ ಅಂತ ಆಯ್ತಲ್ಲ, ಆವಾಗ ಈ ಡಿಜಿಟಲ್ ಪೇಮೆಂಟ್ನ ಸ್ಪೀಡ್ ಕೂಡ ಮತ್ತಷ್ಟು ಜಾಸ್ತಿ ಆಯಿತು. ಯಾಕಂದರೆ ನೋಟಿಗಿಂತ ಜಾಸ್ತಿ ಈ ಡಿಜಿಟಲ್ ಪೇಮೆಂಟ್ನ ಮೇಲೆ ಜನಕ್ಕೆ ನಂಬಿಕೆ ಬರೋದಕ್ಕೆ ಶುರುವಾಯಿತು. ಇನ್ನು 2020 ಕೋವಿಡ್ ಅಂತೂ ದೇಶದ ಡಿಜಿಟಲ್ ವ್ಯವಸ್ಥೆಗೆ ಮತ್ತಷ್ಟು ವೇಗ ಕೊಡ್ತು. ಆದರೆ ಈಗ UPI ಆಧಾರಿತ ಈ ಡಿಜಿಟಲ್ ಪೇಮೆಂಟ್ಗಳ ಮೇಲೆ ಬ್ಯಾಂಕು ಮತ್ತು ಸೇವಾದಾರರಿಗೆ ಅಂದರೆ ನಿಮಗೆ ಗೊತ್ತಲ್ಲ, ಅದು ಗೂಗಲ್ ಪೇ ಇರ್ಬೋದು, ಪೇಟಿಎಮ್ ಇರ್ಬೋದು, ಅಮೆಝಾನ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಈ ಎಲ್ಲ ಆ್ಯಪ್ಗಳು ಒಂದಷ್ಟು ಪ್ರಮಾಣದ ಶುಲ್ಕ ವಿಧಿಸೋಕೆ ಒಂದು ಮಸೂದೆನ ಕೇಂದ್ರ ಸರ್ಕಾರ ಕಳೆದ ವಾರ ಅಂಗೀಕಾರ ಮಾಡಿದೆ. ಹಾಗಿದ್ರೆ ಯಾಕೆ ಹೀಗೆ ಮಾಡಿದ್ರು? ಈ ಡಿಜಿಟಲ್ ಪೇಮೆಂಟ್ಗಳಿಗೆ ಎಷ್ಟು ಫೀಸ್ ಫಿಕ್ಸ್ ಆಗ್ಬೋದು? ಇದರ ಸಾಧಕ ಬಾಧಕ ಏನು? ಯಾರಿಗೆ ಎಷ್ಟು ಕಟ್ಟಾಗುತ್ತೆ? ಯಾರು ಯಾವಾಗ ಎಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ? ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ವಿವರವಾದ ವರದಿನೇ ಈ ಸ್ಟೋರಿ. ನಾನು ಸುಧನ್ ವಾದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. ಕಳೆದ ವಾರ ಲೋಕಸಭೆಯಲ್ಲಿ ಪಾಸಾದ ಈ ಮಸೂದೆ ಪ್ರಕಾರ ಇನ್ಮುಂದೆ ಬ್ಯಾಂಕು ಮತ್ತು ಸೇವಾದಾರರು ಅಂದರೆ ಮತ್ತೆ ಹೇಳ್ತಿದ್ದೀವಿ, ಫೋನ್ಪೇ, ಗೂಗಲ್ ಪೇ, ಅಮೆಝಾನ್ ಪೇ ಅಂತ ಆ್ಯಪ್ಗಳು, ಇವರೆಲ್ಲ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಇಂತಿಷ್ಟು ಫೀಸ್ ಅಂತ ಕಟ್ ಮಾಡ್ಬೋದು. ಯಾರಿಂದ ಕಟ್ ಮಾಡ್ಬೋದು? ಯಾರು ವ್ಯಾಪಾರ ಮಾಡ್ತಿದ್ದಾರೋ ಆ ವ್ಯಾಪಾರಿಗಳಿಂದ ಕಟ್ ಮಾಡ್ಬೋದು. ಕೇವಲ ಗ್ರಾಹಕರಿಂದ ಅಲ್ಲ, ಯಾರು ವ್ಯಾಪಾರ ಮಾಡ್ತಾರೋ ಅವರಿಂದ ಕಟ್ ಮಾಡ್ಬೋದು. ಸೊ ಈ ಫೀಸ್ ಯಾವಾಗಿಂದ ಶುರುವಾಗುತ್ತೆ, ಯಾವ ಟ್ರಾನ್ಸಾಕ್ಷನ್ಗೆ ಎಷ್ಟು ಫೀಸ್, ಇದನ್ನೆಲ್ಲ ಗೌರ್ಮೆಂಟ್ ಇನ್ನೂ ನಿರ್ಧಾರ ಮಾಡಬೇಕಾಗಿದೆ. ಆದರೆ ಜನ ಮೊಬೈಲ್ನಲ್ಲಿ UPI ಬಳಸೋದಂತೂ ಬಹಳ ವರ್ಷಗಳಿಂದ ತುಂಬಾ ನಡೀತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳಿಗೆ ಜನ ಬಳಸೋದು ರೂಪೇ ಅನ್ನೋದು. ಅಂದರೆ ಭಾರತದ ಪೇಮೆಂಟ್ ನೆಟ್ವರ್ಕ್, ಅಂದರೆ ಭಾರತದ ಕಾರ್ಡ್ಗಳ ಪೇಮೆಂಟ್ ನೆಟ್ವರ್ಕಿಗೆ ರೂಪೇ ಅಂತ ಹೇಳ್ತಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳ ಸಾಫ್ಟ್ವೇರ್ ಮಾಲೀಕರಾಗಿರೋ ವೀಸಾ, ಮಾಸ್ಟರ್ ಕಾರ್ಡ್ನಂಥ ಅಮೆರಿಕದ ಸಂಸ್ಥೆಗಳಿಗೆ ಇಲ್ಲಿ ವ್ಯಾಪಾರ ಕಮ್ಮಿ ಆಗಿದೆ. ಯಾಕಂದರೆ ಎಲ್ಲ ಕಾರ್ಡ್ಗಳ ಮೇಲೆ ವೀಸಾ, ಮಾಸ್ಟರ್ ಕಾರ್ಡ್ ಅಂತ ಬರೆದಿರೋದು ನೀವು ನೋಡಿರ್ತೀರಲ್ವ. ಸೊ ಇವರೆಲ್ಲ ಆ ಕಾರ್ಡ್ಗಳಿಗೆ ಬೇಕಾದ ಸಾಫ್ಟ್ವೇರ್ಗಳನ್ನು ಒದಗಿಸೋ ಅಮೇರಿಕದ ಕಂಪನಿಗಳು. ಸೊ ಹೀಗಾಗಿ ಅಮೇರಿಕದ ಕಂಪನಿಗಳ ಒತ್ತಡಕ್ಕೆ ಮಣಿದು ಇಲ್ಲೂ ಕೂಡ ಡಿಜಿಟಲ್ ಪೇಮೆಂಟ್ಗಳಿಗೆ ಶುಲ್ಕ ವಿಧಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಒಂದು ಆರೋಪ ಮಾಡಿದೆ. ಅಂದರೆ UPI ಪೇಮೆಂಟ್ಗಳು ಕಡಿಮೆ ಆಗಬೇಕು ಮತ್ತು ಕಾರ್ಡ್ ಪೇಮೆಂಟ್ಗಳು ಜಾಸ್ತಿ ಆಗಬೇಕು. ಅದರಿಂದ ಅಮೇರಿಕದ ಕಂಪನಿಗಳಾದ ಮಾಸ್ಟರ್ ಕಾರ್ಡ್ ಅಥವಾ ವೀಸಾ ಕಂಪನಿಗಳಿಗೆ ಹೆಚ್ಚು ಉಪಯೋಗ ಆಗುತ್ತೆ. ಸೊ ಇದಕ್ಕೋಸ್ಕರ ಈ ಗೌರ್ಮೆಂಟ್ ಈ ಮಸೂದೆನ ಪಾಸ್ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಆದರೆ ನಿಜವಾಗಿ ನೋಡಿದ್ರೆ ಇದು ಬರೀ ಟೀಕೆಗಾಗಿ ಟೀಕೆ ಅನ್ನೋ ಥರ ಅಷ್ಟೇ ಕಾಣಿಸುತ್ತೆ. ಯಾಕಂದರೆ ದೇಶ UPI ಪೇಮೆಂಟ್ಗಳಿಗೆ ಬಂದು ಸುಮಾರು 10 ವರ್ಷಗಳೇ ಆಗಿದೆ. ಹಾಗಾಗಿ ಈಗ ವೀಸಾದವರು, ಮಾಸ್ಟರ್ ಕಾರ್ಡ್ನವರು ಏನೋ ಒತ್ತಡ ತಂದಿದ್ದಾರೆ, ಇದರಿಂದಾಗಿ UPI ಪೇಮೆಂಟ್ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದೆಲ್ಲ ತುಂಬ ಬೇಸ್ಲೆಸ್ ಅಂತ ಅನಿಸುತ್ತೆ. ಹಾಗಂತ ಲಾಭ ಇಲ್ಲದೆ ಯಾವ ವ್ಯಾಪಾರನೂ ಆಗಲ್ಲ ಅಲ್ವಾ. ಹಾಗಾಗಿ ಇಲ್ಲೂ ಕೂಡ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ, ಅಮೆಝಾನ್ ಪೇ ಅಂತ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಇಲ್ಲಿವರೆಗೆ ಹೇಗೆ ದುಡ್ಡು ಮಾಡ್ತಾ ಇದ್ವು ಅಂತಂದರೆ ಸಾಲ, ಇನ್ಶೂರೆನ್ಸು, ಇನ್ವೆಸ್ಟ್ಮೆಂಟು, ಅಡ್ವರ್ಟೈಸ್ಮೆಂಟು, ಹೀಗೆ ಈ ಎಲ್ಲ ದಾರಿಗಳಲ್ಲಿ ತಾವು ಕೊಡ್ತಾ ಇರೋ ಸರ್ವೀಸ್ಗೆ ಒಂದು ದುಡ್ಡನ್ನು ಪಡ್ಕೋತಾ ಇದ್ವು.
ಆದರೆ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಂಟೈನ್ ಮಾಡೋಕ್ಕೆ ನಮಗೂ ತುಂಬ ಖರ್ಚುಗಳು ಬರುತ್ತೆ, ನಮಗೂ ಟ್ರಾನ್ಸಾಕ್ಷನ್ ಫೀಸ್ ಕೊಡಿ ಅಂತ ಈ ಬಗ್ಗೆ ಮೊದಲಿಂದನೂ ಈ ಪ್ಲ್ಯಾಟ್ಫಾರ್ಮ್ಗಳು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವು, ಬ್ಯಾಂಕ್ಗಳು ಕೂಡ ಒತ್ತಾಯ ಮಾಡ್ತಾಯಿದ್ವು. ಸೊ ಇವರಿಗೆಲ್ಲ ಮೊದಲ ಬಾರಿಗೆ ಒಂದು MDR ಪಡೆಯೋ ದಾರಿ ಈ ಮಸೂದೆ ಮೂಲಕ ಓಪನ್ ಆಗಿದೆ. ಹಾಗಿದ್ರೆ ಏನಿದು MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್. ಇದು ಬ್ಯಾಂಕ್ಗೆ ಮತ್ತು ಪೇಮೆಂಟ್ ತಗೊಳ್ಳೋ ಎಲ್ಲ ಆ್ಯಪ್ಗಳಿಗೆ ಅಂದರೆ ಸರ್ವಿಸ್ ಪ್ರೊವೈಡರ್ಗಳಿಗೆ ವ್ಯಾಪಾರಿಗಳು ನೀಡೋ ಶುಲ್ಕ. ಇದು ಗ್ರಾಹಕರು ನೀಡೋ ಶುಲ್ಕ ಅಲ್ಲ, ವ್ಯಾಪಾರಿಗಳು ನೀಡೋ ಶುಲ್ಕ. ಹಾಗಾಗಿ ಇದು ಕೇವಲ ವ್ಯಾಪಾರಿಗಳಿಗಷ್ಟೇ ಅನ್ವಯ ಆಗುತ್ತೆ, ಗ್ರಾಹಕರಿಗೆ ಅಲ್ಲ ಅಂತ ತುಂಬ ಕ್ಲಿಯರ್ ಆಗಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಗಿರ್ಬೋದು, ಆದರೆ ಅವ್ರು ಹೇಳಿರೋದು ಸರಿನೂ ಇರ್ಬೋದು. ಆದರೆ ಹೊಸದಾಗಿ ಬರ್ತಾ ಇರೋ ಶುಲ್ಕನ ಪೂರ್ತಿಯಾಗಿ ವ್ಯಾಪಾರಿಗಳೇ ಭರಿಸೋಕೆ ಸಿದ್ಧರಾಗ್ತಾರೆ ಅಂತ ಯಾರಿಗಾದರೂ ಅನಿಸುತ್ತಾ ನಿರ್ಮಲಾ ಮೇಡಮ್? ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದು ಗ್ರಾಹಕರ ತಲೆಗೆ ಬರೋದಂತೂ ತುಂಬ ಗ್ಯಾರಂಟಿ ಅನ್ನೋದೇ ಎಲ್ಲ ಕಡೆ ಹಬ್ಬಿರೋ ಸುದ್ದಿ. ಇದೆಲ್ಲದರ ಮಧ್ಯೆ ಇನ್ನೊಂದು ವಾದ ಕೂಡ ಇದ್ದೇ ಇದೆ. ಎಲ್ಲ ಫ್ರೀನೇ ಇರಬೇಕು ಅನ್ನೋದಕ್ಕೂ ಅರ್ಥ ಇಲ್ಲ ಅಲ್ವಾ? ಡಿಜಿಟಲ್ ಪೇಮೆಂಟ್ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ಫ್ರೀ ಕೊಟ್ಟಿದ್ದಾಯಿತು ಮತ್ತು ಇದರಿಂದ ಸಾಕಷ್ಟು ಲಾಭವೂ ನಮ್ಮೆಲ್ಲರಿಗೂ ಆಗಿದೆ. ಆದರೆ ನಾವೇ ಸ್ವತಃ ಹೋಗಿ ಖರ್ಚು ಮಾಡೋವಲ್ಲಿ UPI ಮಾಡೋದು ಅಥವಾ ಕ್ಯಾಶ್ ಕೊಡೋದು ಇದ್ರ ಮಧ್ಯೆ ಅಷ್ಟೊಂದು ವ್ಯತ್ಯಾಸ ಆಗಲಿಕ್ಕಿಲ್ಲ. ಆದರೆ ದೂರದಿಂದ ನಡೆಯೋ ಎಷ್ಟೋ ವ್ಯವಹಾರಗಳಿಗೆ ಈ UPI ಅನ್ನೋದು ವರದಾನನೇ ಆಗಿದೆ ಅಲ್ವಾ? ಇದರಿಂದಾಗಿ ಆರಾಮಾಗಿ ಎಷ್ಟೋ ಬಿಲ್ಗಳನ್ನು ಕಟ್ತೀವಿ, ಯಾರಿಗೋ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀವಿ, ಹೀಗೆ ನೂರಾರು ಆನ್ಲೈನ್ ಪೇಮೆಂಟ್ಗಳನ್ನು ಕ್ಷಣ ಮಾತ್ರದಲ್ಲಿ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಸರ್ವಿಸ್ ಫೀಸ್ ಅಂತ ಸ್ವಲ್ಪ ಕೇಳಿದ್ರೆ ತಪ್ಪ. ಉದಾಹರಣೆಗೆ ಇಂಡಿಯಾದ ಕ್ರೆಡಿಟ್ ಕಾರ್ಡ್ ವ್ಯವಹಾರಕ್ಕೆ ಸುಮಾರು 1.5% MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಫೀಸ್ ಆಲ್ರೆಡಿ ಇದೆ. ಡೆಬಿಟ್ ಕಾರ್ಡ್ಗಳಿಗೆ ಅದು ಸುಮಾರು 0.9% ಅಷ್ಟಿದೆ. ಸೊ ಬ್ಯಾಂಕ್ಗಳಲ್ಲೂ ಕೂಡ ಉದಾಹರಣೆಗೆ IMPS ಮಾಡ್ತೀವಿ ಅಂದರೆ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಅಂತ. ಸೊ ಇಲ್ಲೂ ಕೂಡ IMPS ಮಾಡಿದ್ರೆ ಇಷ್ಟಕ್ಕೆ ಇಷ್ಟು ದುಡ್ಡು ಅಂತ ಕಟ್ಟಾಗುತ್ತೆ. ಸೊ ಎಲ್ಲ ಕಡೆ ಈ ಟ್ರಾನ್ಸಾಕ್ಷನ್ಗಳಿಗೆ ಫೀಸ್ ಇದೆ, ಸೊ ಇಲ್ಲೂ ಯಾಕೆ ಬೇಡ ಅನ್ನೋ ಥರದ ಪ್ರಶ್ನೆಗಳು ಬರ್ತಾ ಇದೆ. ಇನ್ನು UPIನ ಮಾರ್ಕೆಟ್ ನೋಡಿದ್ರೆ ಅಂದರೆ ನಾವು UPIನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋ ಮಾರ್ಕೆಟು ತುಂಬ ದೊಡ್ಡದಾಗಿ ಬೆಳೆದಿದೆ. ಉದಾಹರಣೆಗೆ ಕಳೆದ ಜುಲೈ 1 ತಿಂಗಳಲ್ಲೇ UPI ಮೂಲಕ 23.6 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಮತ್ತು 29.9 ಟ್ರಿಲಿಯನ್ಸ್ ಅಂದರೆ 29,90,000 ಕೋಟಿಯಷ್ಟು ದುಡ್ಡಿನ ವ್ಯವಹಾರ ಕಳೆದ 1 ತಿಂಗಳಲ್ಲಿ UPI ಮೂಲಕ ಆಗಿದೆ. ಹೀಗಿರುವಾಗ ಈ MDR ಫೀಸ್ ನಿರ್ಧಾರ ಮಾಡೋ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆ ನಡೀತಿದೆಯಂತೆ. ಅಂದರೆ ಹೆಂಗೆ ಇದನ್ನು ಫಿಕ್ಸ್ ಮಾಡಬೇಕು ಅಂತಂದರೆ ಇನ್ನೂ ಫಿಕ್ಸ್ ಮಾಡಿಲ್ಲ, ಇದನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ. ಸೊ ಒಂದು ಸುದ್ದಿ ಪ್ರಕಾರ ವರ್ಷಕ್ಕೆ 1.5 ಕೋಟಿ ರೂಪಾಯಿಗಳಿಗಿಂತ ಯಾರು ಹೆಚ್ಚಿನ ವ್ಯಾಪಾರ ಮಾಡ್ತಿದ್ದಾರೆ ಮತ್ತು ಒಂದು ಸಾರಿಗೆ 2,000 ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಅವರಿಗೆ ಮಾತ್ರ ಫೀಸನ್ನು ಅಪ್ಲೈ ಮಾಡಬೇಕು ಅನ್ನೋದಿದೆ. ಅಂದರೆ ಒಬ್ಬ ವ್ಯಾಪಾರಿ ಒಂದು ವರ್ಷಕ್ಕೆ 1.5 ಕೋಟಿ ರೂಪಾಯಿಗಿಂತ ಹೆಚ್ಚು ವ್ಯಾಪಾರ ಮಾಡಬೇಕು ಮತ್ತು ಒನ್ ಟೈಮ್ಗೆ 2,000 ರೂಪಾಯಿಗಿಂತ ಜಾಸ್ತಿ ವ್ಯಾಪಾರ ಮಾಡಿದಾಗ ಅದಕ್ಕೆ ಇಷ್ಟು ಫೀಸ್ ಅಂತ ಹಾಕೋಣ ಅಂತ. ಅದರ ಯೋಚನೆ ಎಷ್ಟಿದೆಯಪ್ಪ ಅಂತಂದರೆ ಒಂದು ವ್ಯವಹಾರಕ್ಕೆ ಅಂದರೆ ಮೋರ್ ದ್ಯಾನ್ 2,000 ರೂಪೀಸ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ವ್ಯಾಪಾರಿಗೆ 0.3%ಇಂದ 0.5%ನಷ್ಟು ಶುಲ್ಕ ವಿಧಿಸೋ ಒಂದು ಯೋಚನೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಅಂತ ಸುದ್ದಿ. ಹಾಗಿದ್ರೆ 2,000 ರೂಪಾಯಿಗೆ 0.5 ಫೀಸ್ ಅಂದರೆ ಎಷ್ಟಾಯಿತು ಅಂತ ನೋಡೋದಾದರೆ 2,000 ರೂಪಾಯಿಗೆ 10 ರೂಪಾಯಿ ಆ ವ್ಯಾಪಾರಿಗೆ ಕಟ್ಟಾಗುತ್ತೆ. ಹಾಗಂತ ಇದು ಇವಾಗ ನಡೀತಾ ಇರೋ ಲೆಕ್ಕಾಚಾರ ಅಷ್ಟೇ ಹೊರತು ಇದ್ರ ಬಗ್ಗೆ ಯಾವುದೂ ಇನ್ನೂ ಫೈನಲ್ ಇಂಟಿಮೇಷನ್ ಆಗಲಿ ಫೈನಲ್ ಕನ್ಫರ್ಮೇಷನ್ ಆಗಲಿ ಯಾವುದೂ ಬಂದಿಲ್ಲ. ಏನೇ ಆದರೂ ನಾವು ಪ್ರತಿ ದಿವಸ ಮಾಡ್ತಾ ಇರೋ ಈ UPI ಟ್ರಾನ್ಸಾಕ್ಷನ್ ಬಗ್ಗೆ ಸರ್ಕಾರದಿಂದ ಶೀಘ್ರದಲ್ಲೇ ಒಂದು ಪ್ರಕಟಣೆನ ನಾವು ನಿರೀಕ್ಷೆ ಮಾಡ್ಬೋದು.
ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನಾವೆಲ್ಲ ಪ್ರತಿದಿನ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ, ಇಷ್ಟು ದಿವಸ ಫ್ರೀ ಕೊಟ್ಟು ಇವಾಗ ಇದಕ್ಕೆ ಚಾರ್ಜ್ ಮಾಡ್ತಾ ಇರೋದು ಸರಿನಾ? ಅಥವಾ ಒಂದು ವೇಳೆ ಚಾರ್ಜ್ ಮಾಡ್ತಾ ಇರೋದು ಸರಿ, ಅದು ವ್ಯಾಪಾರಿಗಳಿಗೆ ಮಾಡ್ತಾ ಇರೋದು ಅದು ಸರಿ ಅಂತಾದರೆ ಇದನ್ನು ಹೇಗೆ ಮಾಡ್ಬೋದು? ಅಥವಾ ಇದಕ್ಕೆ ಎಷ್ಟು ಚಾರ್ಜಸ್ ಇಟ್ಕೋಬೋದು? ಅಥವಾ ಇದನ್ನು ಯಾವ ಥರ ಪರಿಹಾರ ಮಾಡ್ಬೋದು? ಏನೇ ಅನಿಸಿಕೆಗಳಿದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.